ಸಿಎಂ ಡಿಕೆ ಶಿವಕುಮಾರ್ ಅವರೇ, ನಿಮ್ಮ ಬಳಿ ಇರೋ ಆಸ್ತಿ ಎಷ್ಟು? ಡಿಕೆ ಶಿವಕುಮಾರ್ ಅವರೇ, ನಿಮ್ಮ ಕುಟುಂಬದ ಬಳಿ ಇರುವಂತಹ ಆಸ್ತಿ ಎಷ್ಟು ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈಗ ಪ್ರಶ್ನೆ ಕೇಳಿ ತಿಳಿದಿದ್ದಾರೆ ಶ್ರೀರಾಮುಲು. ಎಷ್ಟು ಆಸ್ತಿ ಇದೆ ನಿಮ್ಮ ಹತ್ರ? ನಿಮ್ಮ ಕುಟುಂಬದ ಹತ್ರ ಎಷ್ಟು ಆಸ್ತಿ ಇದೆ? ಎಷ್ಟು ಆಸ್ತಿ ಮಾಡ್ಕೊಂಡಿದ್ದೀರಾ ನೀವು ಅಂತ ಹೇಳಿ ಇಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಕೇಳಿ ತಿಳಿದಿದ್ದಾರೆ ಶ್ರೀರಾಮುಲು. ಖಾಲಿ ಸೈಟ್ ರಾಜ್ಯ ಸರ್ಕಾರಕ್ಕೆ ಅಂತ ಏನು ಈಗ ಸರ್ಕಾರ ಮುಂದಾಗಿದೆ ನಿಯಮ ತರಲು, ಇದೇ ವಿಚಾರಕ್ಕೆ ಈಗ ಶ್ರೀರಾಮುಲು ಕೆಂಡಮಂಡಲರಾಗಿದ್ದಾರೆ. ರಾಜಕಾರಣಿಗಳು, IAS ಅಧಿಕಾರಿಗಳ 100 ಸೈಟ್ ಇರಬಹುದು. ಸಾಲ ಮಾಡಿ ಸೈಟ್ ಖರೀದಿ ಮಾಡ್ತಾರೆ. ಲೋನ್ ಆಗದ್ದಕ್ಕೆ ಮನೆ ಕಟ್ಟಲು ಸಾಧ್ಯವಾಗಿರೋಲ್ಲ. ದುಡ್ಡಿರೋರು ಮನೆ ಕಟ್ತಾರೆ, ಇಲ್ಲದವರಿಗೆ 10 ರಿಂದ 15 ವರ್ಷ ಬೇಕು. ರಾಜ್ಯದ ಸಿಎಂ ರಿಯಲ್ ಎಸ್ಟೇಟ್ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ ಅಂತ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಶ್ರೀರಾಮುಲು ಕಿಡಿಕಾರಿದ್ದಾರೆ. ಇಲ್ಲಿ ಏನು ನೋಡಿ, ಸೈಟ್ ಖಾಲಿ ಸೈಟ್ ಏನಿರುತ್ತೆ ಅದು ಸರ್ಕಾರಕ್ಕೆ, ನೀವು ಮನೆ ಕಟ್ಟಿಲ್ಲ ಅಂದರೆ ಅದು ಹಾಗೆ ಬಿಟ್ಟಿದ್ರೆ ಅದು ಸರ್ಕಾರಕ್ಕೆ ಅಂತ ಹೇಳಿ ಏನು ಡಿ ಕೆ ಶಿವಕುಮಾರ್ ಹೊಸ ನಿಯಮವನ್ನು ತರಲು ಮುಂದಾಗಿದ್ದಾರೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶ್ರೀರಾಮುಲು ಕೆಂಡಕಾರಿರುವಂಥದ್ದು. ಅಂದರೆ ನೀವೇನು ದುಡ್ಡಿರೋ ಅಂಥವ್ರು ಮಾಡ್ಕೊಳ್ತಾರೆ, ಮನೆ ಕಟ್ಕೊಂಡ್ಬಿಡ್ತಾರೆ. ದುಡ್ಡಿಲ್ಲದೆ ಇರೋವಂಥವ್ರು ಏನು ಮಾಡಬೇಕು? 10 ರಿಂದ 15 ವರ್ಷ ಬೇಕಾಗುತ್ತೆ ಮನೆ ಕಟ್ಟಲಿಕ್ಕೆ. ಅಂಥವ್ರ ಜಾಗವನ್ನು ನೀವು ಕಿತ್ಕೊಂಡ್ರೆ ಹೇಗೆ ಅಂತ ಇಲ್ಲಿ ಶ್ರೀರಾಮುಲು ಕೆಂಡಕಾರಿರುವಂಥದ್ದು. ಅಂದರೆ ನೋಡಿ, ಖಾಲಿ ಸೈಟ್ ರಾಜ್ಯ ಸರ್ಕಾರಕ್ಕೆ ಅಂತ ಏನು ಡಿ ಕೆ ಶಿವಕುಮಾರ್ ನಿಯಮವನ್ನು ತರಲು ಮುಂದಾಗ್ತಿದ್ದಾರೆ. ಅಂದರೆ ಈಗ ಒಂದು ಸೈಟ್ ಕೊಟ್ಟಿರ್ತಾರೆ, ಆ ಸೈಟಲ್ಲಿ ನೀವು ಮನೆ ಕಟ್ಟಿರಲ್ಲ, ಅದು ಖಾಲಿ ಹಾಗೆ ಇರುತ್ತೆ, ಅದನ್ನು ಸರ್ಕಾರ ತೊಗೊಂಡ್ಬಿಡುತ್ತೆ ಆ ಒಂದು ಸೈಟನ್ನು. ಈ ಒಂದು ನಿಯಮವನ್ನು ತರಲು ಡಿ ಕೆ ಶಿವಕುಮಾರ್ ಸರ್ಕಾರ ಮುಂದಾಗಿದೆ. ಇದೇ ವಿಚಾರಕ್ಕೆ ಈಗ ಶ್ರೀರಾಮುಲು ಕೆಂಡಮಂಡಲರಾಗಿದ್ದಾರೆ. ರಾಜಕಾರಣಿಗಳು, IAS ಅಧಿಕಾರಿಗಳ ಹತ್ರ ಒಂದು 100 ಸೈಟ್ ಇರಬಹುದು. ಅವರೆಲ್ಲ ಹೆಂಗೋ ಮನೆ ಕಟ್ಕೊಂಡು ಬಿಡ್ತಾರೆ. ಆದರೆ ಇಲ್ಲಿ ಲೋನ್ ಆಗದೆ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತಾರೆ, ಸಾಲ ಮಾಡಿ ಸೈಟ್ ತಗೊಂಡಿರ್ತಾರೆ. ಇಲ್ಲ ಮಾಡ್ಲೇಬೇಕಾಗ್ತದೆ. ನಾವು ಸೈಟ್ ಕೊಟ್ಟಿರೋದು ಮನೆ ಕಟ್ಕೊಡಿ ಅಂತ. 20 ವರ್ಷ, 30 ವರ್ಷ, 40 ವರ್ಷ ಆದ್ರೂ ಕೆಲವ್ರು ಕಟ್ಟಿಲ್ಲ. ನಾವು ವಾಪಸ್ ಪಾಪ ಅವ್ರಿಗೆ ದುಡ್ಡು ಕೊಟ್ಬಿಡೋಣ. ಅವ್ರಿಗೆ ಏನಿದೆ ದುಡ್ಡು, ಏನ್ ಕಟ್ಟಿದ್ದಾರೆ ಅದಕ್ಕೆ ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸಿ ಕೊಟ್ಬಿಡೋಣ. ಖಾಸಗಿ ಆಗ್ಲಿ, ಸೈಟ್ ಅಲಾಟ್ಮೆಂಟ್ ಆಗಿರ್ಲಿ, CITB ಇದಾಗ್ಲಿ, ಯಾವ್ದಾದ್ರು ಸೊಸೈಟಿಯಿಂದ ಅಲಾಟ್ಮೆಂಟ್ ಆಗಿರ್ಲಿ, ಯಾವ್ದೇ ಆಗಿರ್ಲಿ, ಸರ್ಕಾರದಿಂದ ಸೈಟ್ ಬೇಕು ಅಂತ ಅವ್ರು ತೆಗೆದುಕೊಂಡ್ಮೇಲೆ, ಸರ್ಕಾರದಿಂದ ಅಲಾಟ್ಮೆಂಟ್ ಮಾಡಿದ್ಮೇಲೆ CITB ಇರ್ಬೋದು, BDA ಇರ್ಬೋದು, ಒಂದು ಸೊಸೈಟಿ ಇರ್ಬೋದು, ಎಲ್ಲೇ ಆಗ್ಲಿ ತೆಗೆದುಕೊಂಡ್ಕೊಂಡ್ಮೇಲೆ ಅವ್ರು ಕಟ್ಟಬೇಕಾದ ಅವರ ಡ್ಯೂಟಿ. ಅದಕ್ಕೆ ನಾವು ಅವರೆಲ್ಲ ಕಾಂಪೌಂಡ್ ಹಾಕೊಳ್ತಾ ಹೋದ್ರೆ, ಬರೀ ಕಸ ಹಾಕೊಂಡು ಕೂತ್ಕೊಂಡ್ರೆ ಯಾರೋ ಕಸ ಹಾಕ್ಬಿಡ್ತಾರೆ. ಅವ್ರು ಹಾಕ್ತಾ ಇರ್ಬೋದು, ಅವ್ರ ಜಾಗ ಅವ್ರು ಕಸ ಹಾಕ್ತಾ ಇರ್ಬೋದು. ಅದನ್ನು ರಕ್ಷಣೆ ಮಾಡ್ಕೋಬೇಕಾದ್ದು, ಅವ್ರ ಆಸ್ತಿಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕಾದ್ದು ಅವರ ಡ್ಯೂಟಿ. ಒಂದು ಕಡೆ ನೋಡಿ, ನಮ್ಮ ಕರ್ನಾಟಕ ರಾಜ್ಯದ ದುರ್ದೈವ ಪರಿಸ್ಥಿತಿ ಹೆಂಗ್ ಬಂದಿದೆ ನೋಡ್ರಿ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿಗಳು, ರಾಜಕಾರಣಿಗಳು, IAS ಅಧಿಕಾರಿಗಳು, ಇನ್ನೊಬ್ಬರು ಎಲ್ಲರೂ ಕೂಡ ಒಬ್ಬೊಬ್ರು 100 ಸೈಟ್ ಹಿಡ್ಕೋಬಹುದು. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳ್ತೀನಿ, ನಾನು ನಿಮ್ಮ ಹತ್ರ ಎಷ್ಟು ಆಸ್ತಿ ಇದೆಯಪ್ಪ? ನಿಮ್ಮ ಹತ್ರ, ನಿಮ್ಮ ಕುಟುಂಬದಲ್ಲಿದ್ದಂತ ಮಕ್ಕಳಿಗೆ ಎಷ್ಟು ಆಸ್ತಿ ಇದೆ? ಇವತ್ತು ಯಾರೋ ಬಡವರು ಯಾವ್ದನ್ನೊಂದು ಸೈಟ್ ಖರೀದಿ ಮಾಡಿರ್ತಾರ, ಮನೆ ಕಟ್ಕೊಳಕ್ ಆಗಲ್ಲ ಅಂತೇಳಿ ಬಿಟ್ಟಿರ್ತಾರ. ಅವ್ರ ಹತ್ರ ಬೇರೆ ಬೇರೆ ಕಾರಣಗಳಿಂದ ಲೋನ್ಗೆ ಅಪ್ಲೈ ಮಾಡ್ತಾರ, ಲೋನ್ ಸಿಗಲ್ಲ ಅಂತೇಳಿ ಖಾಲಿ ಸೈಟ್ಗಳು ಹಂಗೆ ಬಿಟ್ಬಿಡ್ತಾರ, ಮನೆ ಕಟ್ಕೊಳಕ್ ಆಗಲ್ಲ. ಅವ್ರ ಎಲ್ಲಾ ಸೈಟ್ಗಳನ್ನು ಸರ್ಕಾರ ವಶಪಡಿಸ್ಕೊಂತದಂತೆ. ಇದೆಂತ ನ್ಯಾಯ? ಇವತ್ತು ದುಡ್ಡಿದ್ದಂತ ಶ್ರೀಮಂತರು ಇವತ್ತೇ ತಗೊಂತಾರ, ನಾಳೆನೆ ಮನೆ ಕಟ್ತಾರ, ನಾಡ್ದನೆ ಇನಾಗ್ರೇಷನ್ ಮಾಡ್ತಾರ. ಬಡವ ಒಂದು 10 ವರ್ಷ ಇದ್ದ ಕಡೆ ರೂಪಾಯಿ ಕೂಡಿಸಿ ಅದು ಜೋಡಿಸ್ಕೊಂಡು ಜಾಗ ತಗೊಂತಾನ. ಜಾಗ ತಗೊಂಡ ನಂತರ ಮನೆ ಕಟ್ಟಬೇಕಾದ್ರೆ ಹತ್ತತ್ರ 20-30 ವರ್ಷ ಬೇಕಾಗುತ್ತೆ ಮನೆ ಕಟ್ಟಬೇಕಾದ್ರೆ. ಅಂತ ಮನೆಯನ್ನು ವಶಪಡಿಸ್ಕೊಂಡಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದಂತೆ.